ಟಾಪ್ 10 ನಲ್ಲಿ ಮೊದಲನೇ ನೋಡೋದಾದ್ರೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಅಜ್ಞಾತವಾಗಿರುವಂತಹ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಬಗ್ಗೆ ಇನ್ನೂ ಕೂಡ ಸಿಐಡಿಗೆ ಸುಳಿವೇ ಸಿಕ್ಕಿರುವಂತೆ ನಾಪತ್ತೆಯಾಗಿದ್ದು ಕೊಂಡೆ ನಿರೀಕ್ಷಣಾ ಜಾಮೀನಿಗೆ ಸಲ್ಲಿಸಲಾಗಿರುವ ಅರ್ಜಿ ವಿಚಾರಣೆಯನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಾಳೆಗೆ ಮುಂದೂಡಿದೆ. ಬೆಳ್ಳಿ ಬೆಲೆ ಇತ್ತೀಚೆಗೆ ಸಾರ್ವಕಾಲಿಕ ದಾಖಲೆ ಸೃಷ್ಟಿಸಿದ್ದು ಪ್ರತಿ ಕೆಜಿಗೆ 2.14 ಲಕ್ಷ ಗಡಿ ದಾಟಿದೆ. ಇದು ಜಾಗತಿಕ ಬೇಡಿಕೆ ಹೆಚ್ಚಳ, ಕೇಂದ್ರ ಬ್ಯಾಂಕುಗಳ ಖರೀದಿ ಮತ್ತು ಹೂಡಿಕೆದಾರರ ವಿಶ್ವಾಸದಿಂದಾಗಿದೆ ಅಂತ ಹೇಳಿದ್ದು ಮುಂದಿನ ದಿನಗಳಲ್ಲಿ ಅಂದರೆ ವರ್ಷಾಂತ್ಯದೊಳಗೆ 2.25 ಲಕ್ಷ ತಲುಪಬಹುದು ಅಂತ ಅಂದಾಜು. ಮಲೆಮಹದೇಶ್ವರ ಬೆಟ್ಟದಲ್ಲಿ ಹಿಟಾಚಿ ಬಕೆಟ್ನಲ್ಲಿ ಕುಳಿತು ಅಪಾಯಕಾರಿ ರೀಲ್ಸ್ ಮಾಡಿದ್ದ ಮಹಿಳೆ ಹಾಗೂ ಹಿಟಾಚಿ ಡ್ರೈವರ್ ಮುಖೇಶ್ ವಿರುದ್ಧ ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಹಿಳೆಯೊಬ್ಬರು ಹಿಟಾಚಿ ಬಕೆಟ್ನಲ್ಲಿ ಕುಳಿತು 108 ಅಡಿ ಎತ್ತರದ ಮಹದೇಶ್ವರ ಪ್ರತಿಮೆಯನ್ನು ದರ್ಶನ ಮಾಡುವ ರೀಲ್ಸ್ ಅನ್ನು ಪೋಸ್ಟ್ ಮಾಡಿ ಬಳಿಕ ಡಿಲೀಟ್ ಮಾಡಿದ್ರಂತೆ. ಎಫ್ಐಆರ್ ಆಗಿ ಅನುಭವಿಸಿ ಕರೆಕ್ಟಾಗಿ ಮಾಡಬೇಕು ಎಲ್ಲ ಕರೆಕ್ಟಾಗಿ. ಭಾರತೀಯ ನೌಕಾಪಡೆಗೆ ಸಂಬಂಧಿಸಿದ ರಹಸ್ಯ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ರವಾನಿಸಿದ ಕೇಸ್ನಲ್ಲಿ 3ನೇ ಆರೋಪಿಯನ್ನು ಉಡುಪಿಯ ಮಲ್ಪೆ ಪೊಲೀಸರು ಬಂಧಿಸಿದ್ದಾರೆ. ಈ ಮೂಲಕ ಪಾಕಿಸ್ತಾನದವರಿಗೆ ಹಡಗುಗಳ ಚಲನವಲನಗಳ ಮಾಹಿತಿಯನ್ನು ಈತ ನೀಡ್ತಾ ಇದ್ದಾನೆ ಗೊತ್ತಾಗಿದೆ. ಮಠದ ಆವರಣದಲ್ಲಿಯೇ ಗಾಳಿಯಲ್ಲಿ ಗುಂಡು ಹಾರಿಸಿ ಮಠಾಧೀಶ ಬಿಲ್ಡಪ್ ಕೊಟ್ಟಂತ ಘಟನೆ ಕಲಬುರಗಿಯಲ್ಲಿ ಉಡುಚಿನ ಗ್ರಾಮದಲ್ಲಿ ಆಗಿದೆ. ಶಂಕರಲಿಂಗೇಶ್ವರ ಸಂಸ್ಥಾನದ ಹಿರೇಮಠದ ಶಾಂತಲಿಂಗ ಶಿವಾಚಾರ್ಯ ಗಾಳಿಯಲ್ಲಿ ಗುಂಡು ಹಾರಿಸಿದರಂತೆ. ಕಳೆದ ಕೆಲ ತಿಂಗಳ ಹಿಂದೆ ಸ್ವಾಮೀಜಿ ಕುಡಿತ ಬೇರೆ ವಿಷಯಗಳ ಬಗ್ಗೆ ದೂರು ಬಳಿಕ ಎಸ್ಕೇಪ್ ಆಗಿದ್ದರಂತೆ. ಈಗ ಮತ್ತೆ ವಾಪಸ್ ಬಂದು ಗ್ರಾಮಸ್ಥರಿಗೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಇವನು ಸ್ವಾಮಿ ಅಂತ ಕರೀಬೇಕು. ದೆಹಲಿಯಿಂದ ಮುಂಬೈಗೆ ತೆರಳುತ್ತಾ ಇದ್ದ ವಿಮಾನ ದೆಹಲಿಯಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ. ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರ ಬಲ ಎಂಜಿನ್ನಲ್ಲಿ ಕಡಿಮೆ ತೈಲ ಒತ್ತಡದ ಎಚ್ಚರಿಕೆ ದೊರೆತಿದೆ. ಕೆಲ ಕ್ಷಣದಲ್ಲೇ ಎಂಜಿನ್ನ ತೈಲ ಒತ್ತಡ ಸಂಪೂರ್ಣವಾಗಿ ಶೂನ್ಯಕ್ಕೆ ಇಳಿದಿದೆ. ಇದನ್ನು ಪತ್ತೆ ಹಚ್ಚಿದಂತಹ ಪೈಲಟ್ ಆತಂಕಗೊಳ್ಳದೆ ದೃಢ ನಿರ್ಧಾರ ಮಾಡಿ ಸುರಕ್ಷತಾ ಮಾನದಂಡಗಳೊಂದಿಗೆ ಸರಿಯಾದ ಸಮಯದಲ್ಲಿ ಲ್ಯಾಂಡ್ ಮಾಡಿದ್ದಾರೆ. ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ಕೃಷ್ಣನ ವಿಗ್ರಹ ತೇಲಿ ಬಂತಂತೆ. ಅದೊಂದು ಪವಾಡ ಅಂತಿದ್ದಾರಪ್ಪ. ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈಗ ಭಾನುವಾರ ಉಡುಪಿ ಕೃಷ್ಣ ಮಠದಲ್ಲಿ ಇಸ್ಕಾನ್ ಸಂಸ್ಥೆಯ ಧಾರ್ಮಿಕ ಕಾರ್ಯಕ್ರಮ ಇತ್ತು. ಸುಮಾರು 18 ಬಸ್ಗಳಲ್ಲಿ ಇಸ್ಕಾನ್ ಅನುಯಾಯಿಗಳು ಸಮುದ್ರ ತೀರಕ್ಕೆ ಹೋಗಿದ್ರಂತೆ. ಈ ವೇಳೆ ಕಡಲಲ್ಲಿ ತೇಲಿ ಬಂದಂಥ ವಿಗ್ರಹವೊಂದು ಎಲ್ಲರ ಗಮನ ಸೆಳೆದಿದೆ. ಅಲ್ಲಿ ಸೇರಿದ್ದ ಸಾವಿರಾರು ಮಂದಿ ಆ ವಿಗ್ರಹವನ್ನು ಮೇಲಕ್ಕೆ ತೆಗೆದು ಸಂಭ್ರಮಿಸಿದರಂತೆ. ಕಲ್ಲಿನ ಮೂರ್ತಿ ತೇಲ್ಕೊಂಡು ಹೆಂಗ್ ಬಂತು? ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾದಲ್ಲಿರುವ ಇಂದಿರಾ ಗಾಂಧಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ತಪಾಸಣೆಗೆ ಬಂದ ರೋಗಿ ಮೇಲೆ 2 ವೈದ್ಯರು ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿದ್ದಾರೆ. ವೈದ್ಯನೊಬ್ಬ ರೋಗಿಯ ಜೊತೆ ಅಸಭ್ಯವಾಗಿ ಭಾಷೆಯಲ್ಲಿ ಮಾತನಾಡಿದ್ದಾನೆ. ಇದನ್ನು ಪ್ರಶ್ನಿಸಲಿಕ್ಕೆ ಹಲ್ಲೆಯಾಗಿದೆ. ಇದು ಬೆಳಗ್ಗೆ ಮೊದಲ ಚಾಲಕರಹಿತ ಪಿಂಕ್ ಮೆಟ್ರೋ ರೈಲು ಕೊತ್ತನೂರು ಡಿಪೋಗೆ ಬಂದಿಳಿದಿದೆ. ಈ ರೈಲನ್ನು ಬಿಎಂಎಲ್ ಅಭಿವೃದ್ಧಿಪಡಿಸಿದೆ. ಕಾಳಿನ ಅಗ್ರಹಾರ ನಾಗವಾರ ಮಾರ್ಗದ ಪಿಂಕ್ ಮೆಟ್ರೋ ರೈಲಿನಲ್ಲಿ 2026 ಮೇನೊಳಗೆ ಸಂಚರಿಸಲಿದೆ ಅಂತ ಡಿಕೆ ಶಿವಕುಮಾರ್ ಸುಳಿವನ್ನು ಕೊಟ್ಟಿದ್ದಾರೆ. ಗೆಜ್ಜಗದ ಹಳ್ಳಿಯಲ್ಲಿ ಗೋಡೌನ್ನಲ್ಲಿದ್ದಂತಹ 190 ಟನ್ ಅಕ್ರಮ ದಾಸ್ತಾನು ಸೀಸ್ ಪ್ರಕರಣ ಕೃಷಿ ಇಲಾಖೆಯಿಂದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ.